ಗಿಲ್ಲಿ ಗೆದ್ದವ್ರಂತ ಬ್ಯಾನರ್ಗಳು, ಗಿಲ್ಲಿ ಗೆದ್ದವ್ರಂತ ತುಂಬಾ ಮಾಡಿದೀರಾ. ಖುಷಿನೇ ಅಪ್ಪ, ಒಂದ್ ವ್ಯಕ್ತಿ ಗೆಲ್ತಾರಂದ್ರೆ ಮಾಡೋದ್ ಖುಷಿನೇ. ಬಟ್ ನಾನೇನಂತೀನಿ ಅಂದ್ರೆ, ಒಂದ್ ರೋಡ್ ಹಾಳಾಗೋಗ್ತೈತೆ, ಒಂದ್ ಹುಡುಗಿಗೆ ಆಗ್ತೈತೆ, ಮತ್ತೆ ಆರ್ಮಿಗಳು ಬಾರ್ಡ್ರಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ತಿನ್ನೋದು ಬದನೆಕಾಯಿ, ಹೇಳೋದ್ ಮಾತ್ರ ಪುರಾಣ ಅನ್ನೋ ತರ ಆಗಿದೆ ಈ ವಯ್ಯನ ಆಟಗಳು. ವರ್ಷ ಪೂರ್ತಿ ಅಮ್ಕು ಡುಮ್ಕು ಅಂತ ರೀಲ್ಸ್ ಮಾಡಿ, ವಕ್ರವಾಗಿ ಡ್ಯಾನ್ಸ್ ಮಾಡಿ, ಸೆಲೆಬ್ರಿಟಿಗಳ ಮನೆ ಮುಂದೆ ಹೋಗಿ ವಿಡಿಯೋಸ್ನ ಮಾಡಿ, ಇವಾಗೇನೋ ಸಾಚೆ ಅನ್ನೋ ರೀತಿಲಿ ನಾನೇ ಗ್ರೇಟು ಅನ್ನೋ ಹಾಗೆ ಬಿಗ್ ಬಾಸ್ ಗೆದ್ದಿರೋ ಗಿಲ್ಲಿ ಬಗ್ಗೆನೇ ಮಾತಾಡ್ತಾ ಇದ್ದಾನಲ್ಲ. ಇವನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ನೀವೇ ಹೇಳಿ. ವಿಡಿಯೋ ಯಾರ ಬಗ್ಗೆ ಅಂತ ಗೊತ್ತಾಗಿರುತ್ತೆ. ಹೌದು ಕಣ್ರಿ, ಅಮ್ಕು ಡುಮ್ಕು ಮಂಜನ್ ಬಗ್ಗೆ ಈ ವಿಡಿಯೋದಲ್ಲಿ ವಿಚಾರಿಸ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗ ಈ ಚಪ್ರಿನ ಚಪಾತಿ ಮಾಡುವಂತ ಸಮಯ. ಇನ್ನು ಮೇನ್ ಆಗಿ ಮ್ಯಾಟ್ರಿಗೆ ಬರೋಣ. ಈ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಇಷ್ಟೇ. ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಅಮ್ಕು ಡುಮ್ಕು ಅಮ್ಮಲ್ ಡುಮ್ಮಲ್ ಡಿಂಟಾಕ್ ಡಿಂಟಾಕ್. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದವ್ರೆ ಅಂತ ಪಾದಯಾತ್ರೆ, ಗಿಲ್ಲಿ ಗೆದ್ದವ್ರಂತ ಬ್ಯಾನರ್ಗಳು, ಗಿಲ್ಲಿ ಗೆದ್ದವ್ರಂತ ತುಂಬಾ ಮಾಡಿದೀರಾ. ಖುಷಿನೇ ಅಪ್ಪ, ಒಂದ್ ವ್ಯಕ್ತಿ ಗೆಲ್ತಾರಂದ್ರೆ ಮಾಡೋದ್ ಖುಷಿನೇ. ಬಟ್ ನಾನೇನಂತೀನಿ ಅಂದ್ರೆ, ಒಂದ್ ರೋಡ್ ಹಾಳಾಗೋಗ್ತೈತೆ, ಒಂದ್ ಹುಡುಗಿಗೆ ಆಗ್ತೈತೆ, ಮತ್ತೆ ಆರ್ಮಿಗಳು ಬಾರ್ಡ್ರಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ಸೊ ಒಂದು ಗಿಲ್ಲಿ ಗೆದ್ರು. ನೋಡಿದ್ರಲ್ಲ, ಗಿಲ್ಲಿ ಗೆದ್ದಿರೋದು ಖುಷಿ ಇದೆ ಅಂತೆ, ಆದ್ರೆ ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು ಮಾತ್ರ ತಪ್ಪು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ರೋಡ್ ಸರಿ ಇಲ್ಲ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ಪುಂಕ್ತಾ ಇದೆಯಲ್ಲ. ನೀನ್ ಯಾವತ್ತಾದ್ರೂ ಸೌಜನ್ಯ ಅಕ್ಕನ ಬಗ್ಗೆ ಆಗ್ಲಿ ಅಥವಾ ನಿಮ್ ಏರಿಯಾದಲ್ಲಿರುವಂತಹ ರೋಡ್ ಬಗ್ಗೆ ಆಗ್ಲಿ ವಿಡಿಯೋ ಮಾಡಿದ್ದೇನಪ್ಪಾ? ಅಷ್ಟಕ್ಕೂ ಇವಾಗೆಲ್ಲ ಜನ ಬಂದ್ಬಿಟ್ಟು ಬಿಗ್ ಬಾಸ್ ನೋಡೋದ್ರಲ್ಲಿ, ಗಿಲ್ಲಿ ಕಾಮಿಡಿನ ಎಂಜಾಯ್ ಮಾಡೋದ್ರಲ್ಲಿ ಬಿಜಿ ಆಗಿದ್ದಾರೆ. ಇವನ್ಗೆ ಅಟೆನ್ಷನ್ ಸಿಗ್ತಾ ಇಲ್ಲ ಅನ್ನುವಂತಹ ಕೊರಗು. ಅಟ್ಲೀಸ್ಟು ಗಿಲ್ಲಿ ವಿರುದ್ಧ ಆದ್ರೂ ಮಾತಾಡಿದ್ರೆ ಟ್ರೋಲರ್ಸ್ಗಳಿಗೆ ಹಬ್ದೂಟ ಆಗ್ತೀನಿ, ಆ ರೀತಿ ಆದ್ರೂ ನಾನು ಟ್ರೆಂಡಲ್ಲಿ ಇರ್ತೀನಿ ಅನ್ನುವಂಥ ಹುಚ್ಚು ಮುಂಡೆದಕ್ಕೆ. ಒಟ್ನಲ್ಲಿ ಏನೋ ಒಂದು ಮಾತಾಡಿ ಟ್ರೆಂಡಲ್ಲಿ ಇರೋಣ ಅಂತ ಪ್ಲಾನ್ ಮಾಡಿದಾನೆ. ಅದಕ್ಕೆ ಈ ತರ ಪೆಂಗ್ನಾಗಿ ಆಡ್ತಾ ಇರೋದು, ಸಮಾಜ ಸುಧಾರಣೆ ಬಗ್ಗೆ ಮಾತಾಡ್ತಾ ಇರೋದು. ಸಬ್ಸ್ಕ್ರೈಬ್ ಫಾಲೋ ಮಾಡೋಣ, ಇನ್ನೂ ಜೋಶಾಗಿ ಬರುತ್ತೆ ವಿಡಿಯೋಗಳು. ಇಷ್ಟೆಲ್ಲ ಗಿಲ್ಲಿ ಬಗ್ಗೆ ಮಾತಾಡಿರೋ ಇವನು ಕೂಡ ಮುಂಚೆ ಏನ್ ಮಾಡಿದಾನೆ ಅಂತ ನೋಡ್ಕೊಂಡ್ ಬನ್ನಿ. ಹೌದು ಗುರು, ನನಗೂ ಆಸೆ ಇದೆ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಆಸೆ ಅನ್ನೋದು ಇದ್ದೇ ಇರುತ್ತೆ. ನನಗೂ ಒಂದು ಆಸೆ, ಬಿಗ್ ಬಾಸ್ ಅನ್ನೋದು. ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋ. ಅಂತದಲ್ಲಿ ಹೋಗ್ಬೇಕಂದ್ರೆ ಏನಂದ್ರೆ ಒಂದು ಸಾಧನೆ ಮಾಡಿರ್ಬೇಕು, ಏನಂದ್ರೆ ಒಂದು ಹೆಸರಿರಬೇಕು. ಸೊ ನಾನು ಪ್ರತಿಯೊಬ್ಬರು ಕೇಳ್ಕೊಂಡಿದ್ದೆ, ಸೊ ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಅಂತ ನಾನು ಅಮ್ಕು ಡುಮ್ಕು ನಿಮ್ಮೆಲ್ಲರ ಕೇಳ್ಕೊಂತೀನಿ. ಬಿಗ್ ಬಾಸ್ ಹೋಗಕ್ಕೆ ಒಂದು ಅವಕಾಶ ಕೊಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಕಿಚ್ಚ ಸುದೀಪ್ ಸರ್, ನಿಮ್ಮ ಹತ್ರ ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಕೇಳ್ಕೊಂತೀನಿ. ಬಿಗ್ ಬಾಸ್ ಅನ್ನೋದು ನನಗೆ ದೊಡ್ಡ ಆಸೆ ಸರ್. ಇನ್ನೊಂದು ನೋಡಿದ್ರಲ್ಲ, ಬಿಗ್ ಬಾಸ್ ನನಗೂ ಕೂಡ ಅನಿವಾರ್ಯ ಇದೆ, ನನಗೂ ಕೂಡ ಆಸೆ ಇದೆ, ನನ್ನನ್ನು ಕೂಡ ಬಿಗ್ ಬಾಸ್ಗೆ ಕರ್ಸ್ಕೊಳ್ಳಿ ಅಂತೆಲ್ಲ ಕೈ ಮುಗಿತಾ ಇದ್ದಾನೆ. ನಾನ್ ಕೇಳ್ತಾ ಇರೋದಿಷ್ಟೇ, ನಿನಗೆ ಸಮಾಜದ ಮೇಲೆ ಕರುಣೆ ಇದ್ರೆ, ರೋಡ್ಗಳು ಹಾಳಾಗ್ತಾ ಇದೆ ಅಂತ ಕನ್ಸರ್ನ್ ಇದ್ರೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬೇಸರ ಇದ್ರೆ, ಬಿಗ್ ಬಾಸ್ ಮನೆಗೆ ಹೋಗಿ 3 ತಿಂಗಳು ಹಾಳು ಮಾಡೋ ಬದಲು ಹೊರಗಡೆನೆ ಇದ್ದು ಇಲ್ಲ ಆಗ್ತಾ ಇರುವಂತ ಅನ್ಯಾಯಗಳ ಬಗ್ಗೆ ಹೋರಾಟ ಮಾಡ್ತಾ, ಆ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ತಾ ಮಾಡ್ಬೋದಿತ್ತಲ್ವೇ? ವ್ಯೂಸು ಫಾಲೋವರ್ಸ್ಗಾಗಿ ಇಷ್ಟೆಲ್ಲ ಡ್ರಾಮಾ ಮಾಡೋ ಬದಲು ಒಂದ್ ಒಳ್ಳೆ ಕಂಟೆಂಟ್ ಮಾಡಿ ನೀನೇನು ಅನ್ನೋದನ್ನ ಜನಗಳ ಮುಂದೆ ಇಟ್ಬಿಟ್ರೆ ಜನನೇ ನಿನ್ನನ್ನ ಕಂಟೆಂಟ್ ಕ್ರಿಯೇಟರ್ ಅಂತ ಒಪ್ಕೋತಾರೆ. ಅಷ್ಟಲ್ದೆ ನಾನು ಮಿಡಲ್ ಕ್ಲಾಸು, ನಂಗೆ ಕೂಡ ಬಡತನ ಇದೆ, ಬಡವ್ರ ಮಕ್ಕಳು ಹೋಗ್ಲೇಬಾರ್ದ, ಬಡವ್ರ ಮಕ್ಕಳು ಬೆಳಿಲೇಬಾರ್ದ ಅಂತೆಲ್ಲ ರೀಲ್ಸ್ಗಳಲ್ಲಿ ಪುಂಕ್ತಾ ಇದ್ದಾನೆ. ಈ ತರ ನವರಂಗಿ ಆಟಗಳಿಗೇನು ಕಮ್ಮಿ ಇಲ್ಲ. ಬಡತನದ ಬಗ್ಗೆ ಆಗ್ಲಿ, ನಮ್ಗಿರುವಂತ ಕಷ್ಟಗಳ ಬಗ್ಗೆ ಆಗ್ಲಿ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊತಾರಾ? ನಿಮ್ಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ. ಇನ್ನು ಹೆಣ್ಮಕ್ಳ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇರೋ ಇವನು, ಹೆಣ್ಮಕ್ಳ ಅನ್ಯಾಯದ ಬಗ್ಗೆ ಇಷ್ಟೆಲ್ಲ ಮಾತಾಡುವಂತ ಇವನು ಯಾವ ತರ ಎಲ್ಲ ರೀಲ್ಸ್ ಮಾಡಿದಾನೆ ಅಂತ ಒಂದ್ಸಲ ನೋಡ್ಕೊಂಡ್ ಬಂದ್ರಪ್ಪ. ಬೇರೆ ಹುಡುಗಿರ್ನ ಎಷ್ಟೇ ಚೆನ್ನಾಗಿರೋ ಬಟ್ಟೆಲ್ ನೋಡಿದ್ರು, ಎಷ್ಟೇ ಚೆನ್ನಾಗಿರೋ ಜಾಗದಲ್ಲಿ ನೋಡಿದ್ರು ಖುಷಿ ಸಿಗಲ್ಲ. ಆದ್ರೆ ನಾನ್ ಮಿಯಾ ಬೇಬಿನ 4 ಗೋಡೆ ಮಧ್ಯೆ ನೋಡಿದ್ರೆ ನೆಮ್ಮದಿ ಸಿಗುತ್ತೆ. ನೋಡಿದ್ರಲ್ಲ, ಬೇರೆ ಹುಡುಗಿರ್ನ ಎಷ್ಟೇ ನೋಡಿದ್ರು ಕೂಡ ನೆಮ್ಮದಿ ಸಿಗಲ್ವಂತೆ, ಯಾವ ಡ್ರೆಸ್ಸಲ್ಲಿ ನೋಡಿದ್ರು ಕೂಡ ಖುಷಿ ಆಗಲ್ವಂತೆ. ಆದ್ರೆ ಮಿಯಾ ಬೇಬಿನ ನೋಡಿದಾಗ ಆ ನೆಮ್ಮದಿ ಎಲ್ಲ ಸಿಕ್ಬಿಡುತ್ತಂತೆ, ಆ ಖುಷಿ ಎಲ್ಲ ಸಿಗುತ್ತಂತೆ. ಹಾಗಾದ್ರೆ ಹೆಣ್ಮಕ್ಳನ್ನ ನೀನು ಯಾವ ದೃಷ್ಟಿಲಿ ನೋಡ್ತೀಯಾ? ಇದರಲ್ಲೇ ಗೊತ್ತಾಗಲ್ವಾ? ರೋಡ್ ಸರಿ ಇಲ್ಲ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ವಿಡಿಯೋ ಮಾಡಿದ್ದು ಬರೀ ಲೈಕ್ಸು ಫಾಲೋಗೋಸ್ಕರ ಅಂತ. ಇಂಥ 2 ತಲೆ ನಾಗರಾವುಗಳು ಇರೋದ್ರಿಂದಾನೇ ರಿಯಲ್ ಟ್ಯಾಲೆಂಟ್ಗಳಿಗೂ ಕೂಡ ವ್ಯಾಲ್ಯೂ ಸಿಗ್ತಾ ಇಲ್ಲ, ರಿಯಲ್ ಟ್ಯಾಲೆಂಟ್ಗಳನ್ನು ಕೂಡ ಯಾರು ನೋಡ್ತಾ ಇಲ್ಲ. ಉಸುರೊಳಿ ಅನ್ನೋದಕ್ಕೆ ಕನ್ನಡಿ ಹಿಡಿಯೋ ರೀತಿ ಇದಕ್ಕೆ ಸಾಕ್ಷಿಯಾಗಿ ಇನ್ನೊಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ಯಾರೋ ಹೇಳಿದ್ರು ಈ ದುಡ್ಡಲ್ಲಿ ಸಂತೋಷ ಇಲ್ಲ ಅಂತ, ಆದ್ರೆ ಪ್ರತಿಯೊಂದು ವಸ್ತುವಲ್ಲೂ ಖುಷಿ ಕೊಡೋದು ಈ ದುಡ್ಡಿಂದಾನೆ. ಫಸ್ಟ್ ದುಡ್ಡು ಮಾಡ್ರಪ್ಪ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಹಣನೇ ಮುಖ್ಯ ಅಂತ ಹೇಳಿರುವಂತ ವ್ಯಕ್ತಿ ಇನ್ನೊಂದು ವಿಡಿಯೋದಲ್ಲಿ ಜೀವನದಲ್ಲಿ ಹಣ ಮುಖ್ಯ ಅಲ್ಲ, ನಾವೇನಾದ್ರೂ ಹೊತ್ಕೊಂಡು ಹೋಗ್ತೀವ ಅಂತ ಎಲ್ಲ ಕೇಳಿದಾನೆ. ಈ ರೀತಿ ಆಡುವಂತ ನವರಂಗಿ ಆಟಗಳಿಗಲ್ವೇನೆ
ಈ ರೀತಿ ಆಡುವಂತ ನವರಂಗಿ ಆಟಗಳನ್ನ ನೋಡಿನೇ ಅಲ್ವಾ ನಾವೆಲ್ಲರೂ ಕೂಡ 2 ತಲೆ ಹಾವು ಅಂತ ಕರೆಯೋದು. ದುಡ್ಡು 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 ಅಂತ ಇಡೀ ಪ್ರಪಂಚ ಸಾಯುತ್ತೆ, ಆದ್ರೆ ಸತ್ ಮೇಲೆ ನಿನ್ ಹಣೆ ಮೇಲೆ ಇಕ್ಕೋದು ಈ ₹1 ಕಾಯಿನು. ಇಷ್ಟೇ ಅಲ್ಲ ಗುರುವೆ, ಇಷ್ಟೆಲ್ಲ ನವರಂಗಿ ಆಟಗಳನ್ನೆಲ್ಲ ಆಡಿದ್ಮೇಲೂ ಕೂಡ ಅಣ್ಣ ಟ್ಯಾಲೆಂಟ್ ಬಗ್ಗೆನೂ ಮಾತಾಡಿದಾನೆ. ಆ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಡ್ ಬನ್ರಪ್ಪ. ನೋಡಿ ಯಾಕೋ ಹೊರ್ಕೊಂತೀರಾ? ತಾಕತ್ತಿಲ್ಲ ನೀವು ಬೆಳಿರೋ, ಯಾಕೆ ನಿಮ್ಗೆ ಬೆಳೆ ತಾಕತ್ತಿಲ್ವಾ? ನಿಮ್ಗೆ ಟ್ಯಾಲೆಂಟ್ ಇಲ್ವಾ? ಹೌದು ಗುರು, ನನಗೆ ಟ್ಯಾಲೆಂಟ್ ಇಲ್ಲ, ಹೌದಲ್ಲ? ನಾನು ಟೈಮ್ ವಿಡಿಯೋ ಮಾಡ್ತೀನಿ, ಯಾಕೆ ನೀವು ಬೆಳಿಬೋದಲ್ಲ? ಹೌದು, ನಾನು ಬಕೆಟ್ ಹಿಡಿತಿದ್ದೀನಲ್ವಾ, ಬಕೆಟ್ ಹಿಡಿದಿದ್ದೀನಿ, ಮತ್ತೆ ಸಿಂಟೆಕ್ಸ್ ಹಿಡಿತಿದ್ದೀನಿ. ಯಾಕಪ್ಪ ಕಷ್ಟ ಬಿದ್ದಿದ್ದೀನಪ್ಪ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ, ಬಕೆಟ್ ಹಿಡಿಬೇಕು, ಡ್ರಮ್ ಹಿಡಿಬೇಕು. ಯಾಕೆ ತಾಕತ್ತಿದ್ರೆ ನೀವು ಹಿಡಿರಿ, ನೀವು ಬೆಳಿರಿ. ಯಾಕೆ ನಿಮಗೂ ಇನ್ಸ್ಟಾಗ್ರಾಮ್ ಇದೆಯಲ್ಲ, ನೀವು ವಿಡಿಯೋಸ್ ಮಾಡ್ಬೋದಲ್ಲ? ಯಾಕೆ ನಿಮ್ಗೆ ಟ್ಯಾಲೆಂಟ್ ಇಲ್ವಾ? ಟ್ಯಾಲೆಂಟ್ ಇಲ್ಲ ತಾನೆ? ಏನೋ ಒಂದು ಮಾಡ್ತಾ ಇದ್ದೀನಿ, ಟಿಕಾ ಹುರ್ಕೊಂತಿದ್ದೀರಾ. ಸೊ ಇಷ್ಟು ದಿನ ಮಾತಾಡ್ತಿದ್ದಿಲ್ಲ, ಇವತ್ತು ಮಾತಾಡ್ತಿದ್ದೀನಿ. ನಿಮ್ ಮುಂದೆ ಇನ್ನೂ ಲೆವೆಲ್ ಆಗಿ ಬೆಳಿತೀನಿ, ಇನ್ನೂ ಅಕ್ಕಿ ತರ ಆಡ್ತೀನಿ. ಕೊಡ್ತಾ ಇರೋದು ಶಟ್ಟು ಅಮ್ಕೊಡು ಮಾಡಿ. ನೋಡಿದ್ರಲ್ಲ, ಅಣ್ಣನ್ ಟ್ಯಾಲೆಂಟ್ ನೋಡಿ ಜನ ಎಲ್ಲ ತಿಕ್ಕಾ ಹೊರ್ಕೋತಾ ಇದಾರಂತೆ. ಜನಕ್ಕೆ ಇವ್ನ್ ಬೆಳೆಯೋದ್ರ ಬಗ್ಗೆ ಬೇಸರ ಇದೆಯಂತೆ, ಇವ್ನ್ ಬೆಳೀತಾ ಇರೋದನ್ನ ನೋಡಿ ಉರಿ ಕಿತ್ಕೋತಾ ಇದೆಯಂತೆ. ಹಾಗಾದ್ರೆ ಅಣ್ಣನ್ಗಿರುವಂತ ಆ ಮಹಾ ಟ್ಯಾಲೆಂಟ್ ಆದ್ರೂ ಏನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. 1000 ಜನ 1000 ಮಾತಾಡ್ಲಿ, 1000 ಜನ 1000 ಮಾತಾಡ್ಲಿ. ಅಣ್ಣ ಏನಂತ ಅಣ್ಣನ ಪ್ರೀತಿ ಅವ್ರಿಗೆ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ, ನಿಮ್ಗೆ ಗೊತ್ತಿರೋದಷ್ಟೇ. ಆದ್ರೆ ನಾವೇನೇ ಮಾಡ್ತೀವಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋಗ್ತಿ ಅಮ್ಗುಡುಂಗು ಈ ಸತಿ ಹಂಗಲ್ಲ ನೋಡಿದ್ರಲ್ಲ, ಅಮ್ಕು ಡುಮ್ಕು ಅಂತ ಡೈಲಾಗ್ ಹೇಳೋದು, ಸ್ಯಾಂಡಲ್ವುಡ್ ಸ್ಟಾರ್ಗಳ ಮನೆ ಮುಂದೆ ಹೋಗಿ ವಕ್ರವಾಗಿ ಡ್ಯಾನ್ಸ್ ಮಾಡೋದೇ ಒಂದು ದೊಡ್ಡ ಟ್ಯಾಲೆಂಟ್ ಅಂತ ಅನ್ಕೊಂಡಿದ್ದಾನೆ. ಇದೆಲ್ಲ ಕ್ರಿಂಜ್ ಕಂಟೆಂಟು ಅಂತ ಯಾರಾದ್ರೂ ಒಬ್ರು ಅವನ್ಗೆ ಹೇಳ್ಬೇಕು. ಹೇಳೋವರೆಗೂ ಕೂಡ ಈ ಹುಚ್ಚು ಅವನ ತಲೆಯಿಂದ ಹೋಗೋದೇ ಇಲ್ಲ. ಅಷ್ಟಕ್ಕೂ ಇವನು ಹೇಳೋ ಡೈಲಾಗ್ ಆದ್ರೂ ಸ್ವಂತದ್ದ ಅಲ್ವೇ ಅಲ್ಲ. ಯಾರೋ ಬೇರೆ ಹುಡುಗ ಯಾವುದೋ ಥಿಯೇಟರ್ ಬಗ್ಗೆ ಮಾತಾಡುವಾಗ ಹೇಳಿರುವಂತ ಡೈಲಾಗು, ಅದನ್ನ ಕಾಪಿ ಮಾಡಿ ದೊಡ್ಡ ಸಾಧನೆ ಅನ್ನೋ ರೀತಿಲಿ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದೇ ಒಂದು ದೊಡ್ಡ ಟ್ಯಾಲೆಂಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ರಿಯಲ್ ಆಗಿ ಅಮ್ಕು ಡುಮ್ಕು ಅಂತ ಡೈಲಾಗ್ ಹೇಳಿರುವಂತ ವಿಡಿಯೋ ಕ್ಲಿಪ್ ಇದೆ, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇನ್ನು ಜಿ ಕನ್ನಡ ಚಾನೆಲ್ನ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಇವನ್ನ ಇಂಟರ್ವ್ಯೂ ಮಾಡಿದ್ರು. ಆ ಒಂದು ವಿಡಿಯೋ ಕ್ಲಿಪ್ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೋಡಿದ್ರಲ್ಲ, ಅವ್ರು ಕೇಳ್ತಾ ಇರೋ ಪ್ರಶ್ನೆಗೂ ಇವನ್ ಮಾಡ್ತಾ ಇರುವಂತ ಉತ್ತರಕ್ಕೂ ಯಾವುದೇ ರೀತಿಯಾಗಿರುವಂತ ಸಂಬಂಧನೇ ಇಲ್ಲ. ಅವ್ರು ಕೇಳ್ತಾ ಇರೋ ಪ್ರಶ್ನೆ ಅಮ್ಕು ಡುಮ್ಕು ಅಂದ್ರೆ ಏನು ಅಂತ, ಆದ್ರೆ ಇವನ್ ಮಾತ್ರ ನಾನ್ ಬಡವ, ನಾನ್ ಮಿಡಲ್ ಕ್ಲಾಸು, ನಾನು ಈ ಸ್ಟೇಜ್ ಗಂಟ ಬರಬೇಕು ಅಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದೀನಿ, ಏಳು ಬೀಳುಗಳನ್ನ ನೋಡಿದೀನಿ ಅಂತೆಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ. ಕೇಳಿರುವಂತ ಪ್ರಶ್ನೆಗೆ ನೇರವಾಗಿ ಉತ್ತರನೇ ಕೊಡೋದಿಕ್ ಬರಲ್ಲ. ಇದ್ರಲ್ಲೇ ಗೊತ್ತಾಗಲ್ವಾ ನಿಂಗಿರೋ ಟ್ಯಾಲೆಂಟ್ ಎಂತದ್ದು ಅಂತ. ಇಂಥವ್ರನ್ನೆಲ್ಲ ಕರೆಸ್ಬಿಟ್ಟು ಸ್ಟೇಜ್ ಮೇಲೆ ನಿಲ್ಸಿ ನಮ್ಮ ಇವತ್ತಿನ ಗೆಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಈ ಜಿ ಚಾನಲ್ ಅವ್ರಿಗೆ ಏನ್ ಹೇಳ್ಬೇಕು ನಂಗಂತೂ ಗೊತ್ತಾಗ್ತಿಲ್ಲ. ಅಷ್ಟೇ ಅಲ್ಲ ಕಣ್ರಪ್ಪ, ಇವ್ರುಗಳು ಹೋದಾಗೆಲ್ಲ ಪ್ರತಿ ವಾರ ಗೇಟ್ ಮುಂದೆ ಬಂದು ಇವ್ರುಗಳು ಆಡುವಂತ ವಕ್ರವಾಗಿರುವಂತ ಡ್ಯಾನ್ಸ್ಗಳನ್ನ, ಇವ್ರುಗಳು ಹೇಳುವಂತ ವಿಚಿತ್ರ ಡೈಲಾಗ್ಗಳನ್ನ ಇದನ್ನೆಲ್ಲ ಕೇಳ್ಕೊಂಡು ತಡ್ಕೊಂಡಿದಾರಲ್ಲ, ಧ್ರುವ ಸರ್ಜಾ ಅವರ ತಾಳ್ಮೆಗೆ ನಾನು ಇಲ್ಲಿಂದಾನೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅವ್ರಿಗಿರುವಂತ ತಾಳ್ಮೆಗೆ ಮೆಚ್ಚಲೇಬೇಕು. ಇಷ್ಟಾಗಿತ್ತು ವಿಚಿತ್ರ ಮಂಜನ್ ಕತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಯಾರ ಬಗ್ಗೆ ಮಾತಾಡಬೇಕು ಅಂತ ಕಾಮೆಂಟ್ ಮಾಡಿ, ಮತ್ತೆ ಮುಂದಿನ ವಿಡಿಯೋನ ತಗೊಂಡ್ ಬರ್ತೀನಿ. ನಮಸ್ಕಾರ. ಯಾರಾದ್ರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ.